Good morning students. In last class we discussed that is the extraction of copper from cupric oxide. Next, in that extraction of copper, it's very important what is copper matte, what is the composition of copper matte, what is the composition of slag formed during the extraction of copper. It's very important. Next, all the reactions, 5 reactions, it's very important. Next, it is very important, that is extraction of zinc from zinc oxide. That is the metallurgy of zinc ಅಂತ ಕರಿತೀವಿ. Metallurgy of zinc. ಇದರಲ್ಲಿ ನಿಮಗೆ 1 or 2 ಮಾರ್ಕ್ಸ್ ಅಷ್ಟೇ, 3 ಮಾರ್ಕ್ಸ್ ಕ್ವಶನ್ ಕೇಳಲ್ಲ. 1 or 2 ಮಾರ್ಕ್ಸ್. ಅರ್ಥ ಆಯ್ತಾ? ಈ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಮೇಲೆ. ಇವಾಗ ಮೆಟಲರ್ಜಿ ಆಫ್ ಜಿಂಕ್. ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ from zinc oxide. Zinc oxide. What are the important principal ores of zinc? It's very important principal ores. One is zinc blende. It is zinc blende. Artha aita? Zinc blende. That is ZnS. Artha aita? Zinc blende is ZnS. Next, another important principal ore of zinc is, it's very important, that is calamine, ZnCO3. Calamine, ಏನಲ್ಲ calamine. ZnCO3. ಅರ್ಥ ಆಯ್ತಾ? Another important principal ore, zincite, that is the ZnO. ಅರ್ಥ ಆಯ್ತಾ? That is zincite. Zincite ಅಂತ ಅರ್ಥ ಆಯ್ತಾ? Zincite. ಈ zincite ZnO is the formula composition. ಇದರಲ್ಲಿ ZnO. These are the important principal ores of zinc. ನಿಮ್ಗೆ ಕೇಳಬಹುದು what is the composition of calamine, what is the composition of zinc blende. ಅರ್ಥ ಆಯ್ತಾ? ಆಕ್ಚುಲಿ ಓಲ್ಡ್ ಸಿಲೆಬಸ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಬ್ಲೆಂಡ್ ಡಿಸ್ಕಸ್ ಮಾಡಿದ್ದಾರೆ. ಈ ಜಿಂಕ್ ಬ್ಲೆಂಡ್ ಇನ್ನೊಂದು ಹೆಸರಲ್ಲಿ ಸ್ಪ್ಯಾಲರೈಟ್ ಅಂತ ಕರಿತೀವಿ. ಇದರಲ್ಲಿ ಸ್ಪ್ಯಾಲರೈಟ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದರಿಂದ ನಿಮಗೆ ಡಿಸ್ಕಸ್ ಮಾಡಿದ್ದ. ಇವಾಗ NCERT ಅಲ್ಲಿ ಇವಾಗ ದಟ್ ಈಸ್ ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಾ? ZnO ಇಂದ ನಿಮಗೆ ಡಿಸ್ಕಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ನಾವು ದಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಇಲ್ಲಿ ಜಸ್ಟ್ ಜಿಂಕ್ ಬ್ಲೆಂಡ್ ಇಂದ ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ನೋಡ್ಕೊಂಡಿದ್ವಿ. ಇದು ಯಾವ ಟೈಪ್ ಆಫ್ ಓರ್? ಸಲ್ಫೈಡ್ ಓರ್. ಅರ್ಥ ಆಯ್ತಾ? ಇದನ್ನ ಕಾನ್ಸಂಟ್ರೇಟ್ ಯಾವ ಮೆಥಡ್ ಇಂದ ಮಾಡ್ತೀವಿ? ಗ್ರಾವಿಟಿ ಸೆಪರೇಷನ್ ಮೆಥಡ್ ಇಂದ. ಅರ್ಥ ಆಯ್ತಾ? ದಟ್ ಈಸ್ ಜಿಂಕ್ ಬ್ಲೆಂಡ್ ಈಸ್ ಕ್ರಶ್ಡ್, ಮೇಕ್ ಇಟ್ ಪೌಡರ್ಡ್, ಅಂಡ್ ದಟ್ ಪೌಡರ್ಡ್ ಜಿಂಕ್ ಬ್ಲೆಂಡ್ ಓರ್ ಈಸ್ ಕಾನ್ಸಂಟ್ರೇಟ್ ಬೈ ಯೂಸಿಂಗ್ ಫ್ಲೋರ್ ಪೊಟ್ಯಾಷಿಯಂ ಮೆಥಡ್ ಅಥವಾ ಆಯಿಲ್ ಪೊಟ್ಯಾಷಿಯಂ ಮೆಥಡ್. ಮುಗೀತು. ಅರ್ಥ ಆಯ್ತಾ? ಇದು ಸಲ್ಫೈಡ್ ಓರ್ ತಾನೆ, ರೋಸ್ಟಿಂಗ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ರೋಸ್ಟಿಂಗ್ ಮಾಡ್ತಕ್ಕಂಥದ್ದು. ರೋಸ್ಟಿಂಗ್ ಮಾಡಿದಾಗ ಏನಾಗುತ್ತೆ? ದಿಸ್ ಇಸ್ ZnS is converted into ZnO. ಅರ್ಥ ಆಯ್ತಾ? ZnS is converted into ZnO and sulfur dioxide is evolved and moisture escapes. If any oxide impurities are present, they are oxidized to their oxides and evolved. ಅರ್ಥ ಆಯ್ತಾ? ಯಾವಾಗ ZnO ಬರುತ್ತೋ ಆ ZnO ಇಂದ ಅರ್ಥ ಆಯ್ತಾ ಒಂದು ದಟ್ ಈಸ್ ಲಾಂಗ್ ಸಿಲಿಂಡ್ರಿಕಲ್ ರಿವರ್ಬೇಟರಿ ಫರ್ನೆಸ್ ನಾವು ಯೂಸ್ ಮಾಡಿಕೊಂಡು ಅರ್ಥ ಆಯ್ತಾ ಜಿಂಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ವಿ. ಅದು ನಿಮಗೆ ಓಲ್ಡ್ ಸಿಲೆಬಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? ಇವಾಗ ಜಿಂಕ್ ಆಕ್ಸೈಡ್ ಇಂದ ಡಿಸ್ಕಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಬಿಫೋರ್ ಡಿಸ್ಕಷನ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿನ್ಸೈಟ್ ಅಥವಾ ಜಿಂಕ್ ಆಕ್ಸೈಡ್, ಅರ್ಥಾತ್ ಜಿಂಕ್ ಆಕ್ಸೈಡ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಲ್ಲಿಂಗ್ ಡಯಾಗ್ರಾಮ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಾ? ಫಸ್ಟ್ ಅದನ್ನು ಡಿಸ್ಕಸ್ ಮಾಡೋಣ. ದಟ್ ಈಸ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಲ್ಲಿಂಗ್ ಡಯಾಗ್ರಾಮ್. Applications of Ellingham diagram. Applications of Ellingham diagrams. And applications of Ellingham diagram in the extraction of
zinc from zinc oxide. What are the important application? It's very important. First, Nellingham diagram ಬರ್ಕೊಂಡ್ಬಿಡೋಣ. ಅರ್ಥ ಆಯ್ತಾ? Nellingham diagram. That is delta Z naught in kilojoules per mole. That is a temperature in degree Celsius. ಅರ್ಥ ಆಯ್ತಾ? ಇಲ್ಲಿ ದಟ್ ಈಸ್ ನಾವು ಜಾಸ್ತಿ ಏನು ಬರೆಯೋದು ಬೇಡ. 200 kilojoules per mole minus 300 kilojoules per mole minus 400 kilojoules per mole minus 500 kilojoules per mole minus 600 kilojoules per mole minus 700 kilojoules per mole. ಇಷ್ಟು ಮಾತ್ರ ತಗೊಳ್ಳೋಣ. ಅರ್ಥ ಆಯ್ತಾ? ಹಾಂ, ಇಲ್ಲಿ ಟೆಂಪರೇಚರ್ ದಟ್ ಈಸ್ 400 degree Celsius, 0, 400 degree Celsius, 800 degree Celsius, 1200 degree Celsius, 1600 degree Celsius, that is 2000 degree Celsius. ಅರ್ಥ ಆಯ್ತಾ? ಇವಾಗ ದಟ್ ಈಸ್ ಕಾರ್ಬನ್ ಇಂದ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್. ಅರ್ಥ ಆಯ್ತಾ? ದಿಸ್ ಇಸ್ ದ ಕರ್ವ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್, ಟೆಂಪರೇಚರ್ ಆಕ್ಸಿಸ್ ಪ್ಯಾರಲಲ್ ಆಗಿ ಬರೀರಿ. ಅರ್ಥ ಆಯ್ತಾ? ಇದು coke combines with oxygen to form carbon dioxide curve. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ this the curve. ಅರ್ಥ ಆಯ್ತಾ? ದಟ್ ಈಸ್ coke combines with oxygen to form carbon monoxide curve. ನೆಕ್ಸ್ಟ್ ಅಟ್ ನಿಯರ್ಲಿ ಒಂದು -600 ಆ ಲೆವೆಲಲ್ಲಿ. ಅರ್ಥ ಆಯ್ತಾ? ದಟ್ ಈಸ್ ZnO, ಜಿಂಕ್ ಆಕ್ಸೈಡ್ ಕರ್ವ್. ಅರ್ಥ ಆಯ್ತು? ಈ 3 ಕರ್ವ್ಸ್ ಬರೀ ಸಾಕು. ಇಲ್ಲಿ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ಡೆಲ್ಟಾ Z naught ವ್ಯಾಲ್ಯೂ ಆಫ್, ಅರ್ಥ ಆಯ್ತಾ? ಇದೇನಿದು Zn ಟು ಗಿವ್ ZnO, ಅರ್ಥ ಆಯ್ತಾ? zinc to zinc oxide formation curve, delta Z naught value is going to be increases with increasing temperature. ನೋಡಿ, ಕೆಳಗಡೆ ಬಂದಷ್ಟು ನೆಗೆಟಿವ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂದರೆ ಕಡಿಮೆ ಆಗಿದೆ ಅಂತ, ಮೇಲ್ಗಡೆ ಬಂದಷ್ಟು ನೆಗೆಟಿವ್ ವ್ಯಾಲ್ಯೂ ಕಡಿಮೆ ಆಗಿದೆ ಅಂದರೆ ಡೆಲ್ಟಾ Z naught ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತ. ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್ ದ ಡೆಲ್ಟಾ Z naught ವ್ಯಾಲ್ಯೂ ಇನ್ಕ್ರೀಸಸ್. ಅಟ್ ಹೈ ಟೆಂಪರೇಚರ್ ಈ ಕಾರ್ಬನ್ ಕರ್ವ್ಸ್, ನೆಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್ಸ್ ಅಲ್ಲಿ ಕಾರ್ಬನ್ ಕರ್ವ್ಸ್ ಗಿಂತ ಮೇಲ್ಗಡೆ ಹೋಗ್ಬಿಟ್ಟಿದೆ. That indicates that at high temperature the coke is a better reducing agent. Coke is a better reducing agent in the reduction of zinc oxide into zinc. Zinc oxide na zinc ಆಗಿ ರಿಡಕ್ಷನ್ ಮಾಡಬೇಕಾದ್ರೆ coke is a better reducing agent. ಅರ್ಥ ಆಯ್ತಾ? It's very important. ಅರ್ಥ ಆಯ್ತಾ? ನೀವು from the Nellingham diagram explain the reduction of selection of reducing agent, in the extraction of zinc from zinc oxide. zinc oxide ಇಂದ ಅರ್ಥ ಆಯ್ತಾ? ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಸೆಲೆಕ್ಷನ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ ಎಕ್ಸ್ಪ್ಲೈನ್ ಮಾಡಿ ವಿತ್ ಹೆಲ್ಪ್ ಆಫ್ Nellingham diagram ಅಂತ ಕೇಳಿದ್ರೆ ಜಸ್ಟ್ Nellingham diagram ಬರೆದುಬಿಟ್ಟು 2 ಸೆಂಟೆನ್ಸಸ್ ಮಾತ್ರ ಬರಬೇಕು. ಅರ್ಥ ಆಯ್ತಾ? ಫ್ರಮ್ ದ ಅಬವ್ Nellingham ಬರೆದುಬಿಟ್ಟು ಫ್ರಮ್ ದ ಅಬವ್ Nellingham diagram ದ ಕರ್ವ್ zinc to zinc oxide curve, delta Z naught value increases with increasing temperature. This curve crosses the carbon curves. That is carbon to carbon dioxide, carbon to carbon monoxide curve cross to delta Z naught value increases. Hence, the coke to carbon dioxide, coke to carbon monoxide curves lies below in the Nellingham diagram now at high temperature. Hence, carbon or coke acts as good reducing agent at high temperature in the reduction of zinc oxide to zinc. ಇಷ್ಟು ಒಂದು 2 ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡ್ಬೋದು 2 to 3 ಮಾರ್ಕ್ಸ್ ಕೇಳಿದ್ರೆ. ಅರ್ಥ ಆಯ್ತಾ? ಅರ್ಥ ಆಗಿದೆ ತಾನೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಇದರಲ್ಲಿ ಇದಕ್ಕಿಂತ ಇಂಪಾರ್ಟೆಂಟ್ ಕೇಳ್ತಕ್ಕಂಥದ್ದು ದಟ್ ಈಸ್ ಮೆಟಲರ್ಜಿ ಆಫ್ ಜಿಂಕ್ ಮೇಲೆ. ಅರ್ಥ ಆಯ್ತಾ? ಗಿವ್ ದ ಕೆಮಿಕಲ್ ರಿಯಾಕ್ಷನ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಾ? ಅಥವಾ
ಎಕ್ಸ್ಪ್ಲೈನ್ ದ 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ದ ರಿಡಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಆಗು ಕೇಳ್ಬೋದು. ವೆರಿ ಸಿಂಪಲ್. ವೆನ್ zinc oxide, when it is a reduction with coke, ಯಾಕಂದ್ರೆ coke is a better reducing agent at 1673 Kelvin, ಚೆನ್ನಾಗಿ ನೆನಪಿಟ್ಕೊಳ್ಳಿ, reaction condition 1673 Kelvin to give Zn plus carbon monoxide. ಬಂತ zinc, the obtained zinc is called as zinc specter actually. ಅರ್ಥ ಆಯ್ತಾ? which is 98% pure only. which is 98% pure only. ಅರ್ಥ ಆಯ್ತಾ? ಈ ನಿಮಗೆ 1 ಮಾರ್ಕಲ್ಲಿ ಯಾವ ಥರ ಕೇಳ್ತಾನೆ, ಗಿವ್ ದ ರೆಡ್ಯೂಸಿಂಗ್ ಅಥವಾ ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ಡ್ ಇನ್ ದ ರಿಡಕ್ಷನ್ ಆಫ್ ಜಿಂಕ್ ಆಕ್ಸೈಡ್ ಟು ಜಿಂಕ್ ಅಂತ ಬಿಟ್ಟು ಕೇಳ್ಬೋದು. ಜಿಂಕ್ ಆಕ್ಸೈಡ್ನ ಜಿಂಕ್ ರಿಡಕ್ಷನ್ ಮಾಡಬೇಕಾದ್ರೆ ಯಾವ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ ಅಂತ ಕೋಕ್. ಇಲ್ಲ ಈ ರಿಯಾಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸ್ ಕೇಳ್ಬೋದು, ಎಕ್ಸ್ಪ್ಲೇನ್ ಮಾಡಿ ಅಂತ. ಅರ್ಥ ಆಯ್ತಾ? ಇಲ್ಲ ಈ ರಿಯಾಕ್ಷನ್ ಕೊಟ್ಬಿಟ್ಟು ಇಲ್ಲಿ ಡ್ಯಾಶ್ ಅಥವಾ ಇಲ್ಲಿ ಡ್ಯಾಶ್ ಕೊಡ್ಬೋದು, ಅಥವಾ ಇಲ್ಲಿ ಡ್ಯಾಶ್ ಕೊಡ್ಬೋದು ರಿಯಾಕ್ಷನ್ ಕೊಟ್ಬಿಟ್ಟು. ಅರ್ಥ ಆಯ್ತಾ? ಈ ಥರ 1 or 2 ಮಾರ್ಕ್ಸ್ ಅಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್. ಆಬ್ಟೈನ್ಡ್ ಜಿಂಕ್ ಈಸ್, ಚೆನ್ನಾಗಿ ನೆನಪಿಟ್ಟು, ನಿಮ್ಗೆ NCERT ಏನಿಲ್ಲ, 98% ಪ್ಯೂರ್ ಮಾತ್ರ, ಬಿಕಾಸ್ ಇಟ್ ಇಸ್ ಎ ಜಿಂಕ್ ಸ್ಪೆಲ್ಟರ್. ಅರ್ಥ ಆಯ್ತಾ? ವಾಟ್ ಇಸ್ ಜಿಂಕ್ ಸ್ಪೆಲ್ಟರ್ ಅಂತ ಕೇಳಿದ್ರೆ, ದ ಜಿಂಕ್ ಸ್ಪೆಲ್ಟರ್ ಕನ್ಸಿಸ್ಟ್ ಆಫ್ 98% ಆಫ್ ಜಿಂಕ್ ಅಂಡ್ 2% ಆಫ್ ಇಂಪ್ಯೂರಿಟೀಸ್. ದಟ್ ಆರ್ ಕಾಲ್ಡ್ ಎಸ್ ಜಿಂಕ್ ಸ್ಪೆಲ್ಟರ್. ಅರ್ಥ ಆಯ್ತಾ? ಇಲ್ಲಿ ಅಲ್ಲಿಗೆ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್, ನಿಮಗೆ ಮೆಟಲರ್ಜಿ ಆಫ್ ಜಿಂಕ್ ಅರ್ಥ ಆಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆಕ್ಚುಲಿ ಈ ಮೆಟಲ್ನ ನಾವು, ಅರ್ಥ ಆಯ್ತಾ, ಕಂಟಿನ್ಯೂಯಸ್ ವರ್ಟಿಕಲ್ ರೆಟಾರ್ಡ್ ಪ್ರೋಸೆಸ್ ಇಂದ, ಅರ್ಥ ಆಯ್ತಾ, ಪಡಿತಕ್ಕಂಥ ವರ್ಲ್ಡ್ ಸಿಲೆಬಸ್ ಡಿಸ್ಕಸ್ ಮಾಡಿದ್ದೆ. ಕಂಟಿನ್ಯೂಯಸ್ ವರ್ಟಿಕಲ್ ರೆಟಾರ್ಡ್ ಪ್ರೋಸೆಸ್ ಅಂತ. ಅರ್ಥ ಆಯ್ತಾ? ಏನಿಲ್ಲ, ಅವಾಗ ಜಿಂಕ್ ಬ್ಲೆಂಡ್ ಇಂದ ಡಿಸ್ಕಸ್ ಮಾಡಿದ್ದ ವರ್ಲ್ಡ್ ಸಿಲೆಬಸ್ ಅಲ್ಲಿ. ಜಿಂಕ್ ಬ್ಲೆಂಡ್ ಜಡನ್ ತಾನೆ, ಅದನ್ನ ಫ್ಲೋರ್ ಪೊಟ್ಯಾಷಿಯಂ ಮೆಥಡ್ ಕಾನ್ಸಂಟ್ರೇಟ್ ಮಾಡಿಕೊಂಡು ರೋಸ್ಟಿಂಗ್ ಮಾಡಿದ್ರೆ ಈ ಜಿಂಕ್ ಆಕ್ಸೈಡ್ ಸಿಗುತ್ತೆ. ಈ ಜಿಂಕ್ ಆಕ್ಸೈಡ್ ಸೇಮ್ ರಿಯಾಕ್ಷನ್, ಬಟ್ ಅಲ್ಲ ಡಯಾಗ್ರಾಮ್ಸ್ ಸಮೇತ ಡಿಸ್ಕಸ್ ಮಾಡಿದ್ದ. ಅರ್ಥ ಆಯ್ತಾ? ಕಂಟಿನ್ಯೂಸ್ ವರ್ಟಿಕಲ್ ರೆಟಾರ್ಡ್ ಪ್ರೋಸೆಸ್ ಅಲ್ಲಿ ಆ ವೇಪರ್ಸ್ ಯಾವಾಗ ಆಗುತ್ತೆ ನೋಡಿ, ಕೋಕ್ ರಿಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿ ಹೀಟ್ ಮಾಡಿದಾಗ ಆ ಜಿಂಕ್ ವೇಪರ್ಸ್ನ ಒಂದು ಕಂಡೆನ್ಸರ್ ಪಾಸ್ ಮಾಡಿ ಕೂಲ್ ಮಾಡಿ ಕಲೆಕ್ಟ್ ಮಾಡ್ಕೊಂಡ್ರೆ ಬಂದಿರ್ತಕ್ಕಂಥದ್ದೇ ಜಿಂಕ್ ಸ್ಪೆಲ್ಟರ್ ಅಂತ. ಅರ್ಥ ಆಯ್ತಾ? ಅದು ನಿಮ್ಗೆ ಸಿಲೆಬಸ್ ಇಲ್ಲ, ಇಷ್ಟು ಮಾತ್ರ ಇದೆ, ಬಟ್ ಪರ್ಫೆಕ್ಟ್ ಆಗಿ 1 or 2 ಮಾರ್ಕ್ಸ್ ಇಂಪಾರ್ಟೆಂಟ್. ಓಕೆ, ದಟ್ಸ್ ಆಲ್ ದಿಸ್ ಮೆಟಲರ್ಜಿ ಆಫ್ ಜಿಂಕ್ ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್. ಆ್ಯಕ್ಚುಲಿ ನಾವು ಈ ಪ್ರೋಸೆಸ್ ಡಿಸ್ಕಸ್ ಮಾಡಬೇಕಾಯ್ತು, ಮೆಟಲರ್ಜಿಕಲ್ ಪ್ರೋಸೆಸ್. ದೇರ್ ಆರ್ 3 types ಆಫ್ ಮೆಟಲರ್ಜೀಸ್. ಅರ್ಥ ಆಯ್ತಾ? ನಿಮಗೆ ಅವನ್ನ ಡಿಸ್ಕಸ್ ಮಾಡಿ ಮತ್ತೆ ಇನ್ನೆರಡು ಎಕ್ಸ್ಟ್ರಾಕ್ಷನ್ಸ್ ಇದೆ, ಅವರು ಡಿಸ್ಕಸ್ ಮಾಡೋದು. ವಾಟ್ ಆರ್ ದ 3 different types ಆಫ್ ಮೆಟಲರ್ಜೀಸ್? ಒನ್ ಈಸ್ ಪೈರೋಮೆಟಲರ್ಜಿ, ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರೋಮೆಟಲರ್ಜಿ ಅಥವಾ ಹೈಡ್ರೋಮೆಟಲರ್ಜಿ. ಫಸ್ಟ್ ಡಿಸ್ಕಸ್ ಮಾಡೋಣ. ಹೈಡ್ರೋಮೆಟಲರ್ಜಿ. ಥರ್ಡ್ ಒನ್ ಈಸ್ ಎಲೆಕ್ಟ್ರೋಮೆಟಲರ್ಜಿ. These are the 3 different types of metallurgies. ಅರ್ಥ ಆಯ್ತಾ? ಆಕ್ಚುಲಿ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಆಕ್ಸೈಡ್ ಅಥವಾ ದಟ್ ಈಸ್ ಮೆಟಲರ್ಜಿ ಆಫ್ ಜಿಂಕ್ ಈಸ್ ಎ ಪೈರೋಮೆಟಲರ್ಜಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪೈರೋ? ಪೈರೋ ಮೀನ್ಸ್ ಹೈ ಟೆಂಪರೇಚರ್. ಪೈರೋ ಮೀನ್ಸ್ ಹೈ ಟೆಂಪರೇಚರ್. ಅರ್ಥ ಆಯ್ತಾ? ಏನು ಪೈರೋಮೆಟಲರ್ಜಿ ಅಂದರೆ? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್. ಆಕ್ಚುಲಿ ಪೈರೋಮೆಟಲರ್ಜಿ ಇಸ್ ಎ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಕ್ರೂಡ್ ಮೆಟಲ್ ಅಥವಾ ಮೋಲ್ಟನ್ ಮೆಟಲ್ ಫ್ರಮ್ ಇಟ್ಸ್ ಆಕ್ಸೈಡ್ ಓರ್ at high temperature by using a suitable reducing agent. ಒಂದು ಸೂಟೇಬಲ್ ರಿಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಿಕೊಂಡು ಹೈ ಟೆಂಪರೇಚರಲ್ಲಿ ಅದರ ಆಕ್ಸೈಡ್ ಓರಿಂದ, ಅರ್ಥ ಆಯ್ತಾ, ಕ್ರೂಡ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಸೇ ಪೈರೋಮೆಟಲರ್ಜಿ. ಅರ್ಥ ಆಗಿದೆ? ಎಕ್ಸಾಂಪಲ್ ಇದನ್ನು ಕೊಡ್ಬೋದಾ? ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಕೊಡ್ಬೋದಾ? ಅರ್ಥ ಆಯ್ತಾ? ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಆಕ್ಸೈಡ್ ವಿಚ್ ಟೈಪ್ ಆಫ್ ಮೆಟಲರ್ಜಿ ಇಸ್ ಫಾರ್ಮ್ ಅಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಲಿದ್ರೆ ಯಾವ್ದು ಬರೀತೀರ? ಇವು 3 ಕೊಟ್ಟಿರ್ತಾನೆ, ಇನ್ನೂ ಒಂದು ಕೊಟ್ಟಿರ್ತಾನೆ, ಯಾವುದಾದ್ರು. ಅರ್ಥ ಆಯ್ತಾ? ಯಾವುದಿದು? ಪೈರೋಮೆಟಲರ್ಜಿಕಲ್ ಪ್ರೋಸೆಸ್. ಹೈ ಟೆಂಪರೇಚರಲ್ಲಿ ಒಂದು ರಿಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಿ, ಅಥವಾ ಕ್ರೂಡ್ ಮೆಟಲ್ ಅಥವಾ ಮೋಲ್ಟನ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಫ್ರಮ್ ಇಟ್ಸ್ ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಾ? ನೀವು ಜನರಲ್ ಬರೀಬೇಕಾದ್ರೆ ಹಿಂಗೆ ಬರಬೇಕು. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೋಲ್ಟನ್ ಮೆಟಲ್ ಅಥವಾ ಕ್ರೂಡ್ ಮೆಟಲ್. ಅರ್ಥ ಆಯ್ತಾ? From its oxide ore by heating high temperature by using suitable reducing agent. That is called as pyrometallurgy. ಒಂದು ಸೂಟಬಲ್ ರಿಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಿಕೊಂಡು ಹೈ ಟೆಂಪರೇಚರಲ್ಲಿ ಅದರ ಆಕ್ಸೈಡ್ ಓರಿಂದ ಕ್ರೂಡ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಸೇ ಪೈರೋಮೆಟಲರ್ಜಿ. ನಿಮ್ಗೆ 1 ಸೆಂಟೆನ್ಸಲ್ಲಿ ಬರೀಬೋತಾನೆ, ಅರ್ಥ ಆಗಿದೆ? ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಇದನ್ನೇ ಕೊಡ್ಬೋದಾ? ಇದನ್ನು ಕೊಡ್ಬೋದಾನೆ. ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್
from zinc oxide by using coke as a reducing agent at 1673 Kelvin. Example ಇದನ್ನು ಕೊಡಬಹುದು. It is a pyrometallurgical process. ಅಲ್ಲಿ pyrometallurgy example ಅರ್ಥ ಆಗಿದೆಯಾ? Next hydrometallurgy. Hydro means water. Hydro means water. ಅರ್ಥ ಆಯ್ತಾ? It is a process of extraction of crude metal ಅಥವಾ molten metal. ಅರ್ಥ ಆಯ್ತಾ? From their hydroxides. ಅರ್ಥ ಆಯ್ತಾ? From their hydroxides ಅಥವಾ from their dissolved salts. From their dissolved salts by using suitable reducing agent. ಒಂದು suitable reducing agent ನ ಯೂಸ್ ಮಾಡಿಕೊಂಡು from their aqueous solution of their salts ಇಂದ ಒಂದು ಕ್ರೂಡ್ ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪ್ರೋಸೆಸ್ ಹೈಡ್ರೋಮೆಟಲರ್ಜಿ. ಅರ್ಥ ಆಯ್ತಾ? It is a process of extraction of crude metals, the molten metals, from their aqueous solution of their salts by using suitable reducing agent is called as hydrometallurgy. Example, ಅರ್ಥ ಆಯ್ತಾ? ಸಿಲ್ವರ್ ಗೋಲ್ಡ್ ಕೆನ್ ಬಿ ಎಕ್ಸ್ಟ್ರಾಕ್ಟೆಡ್ ಬೈ ಯೂಸಿಂಗ್ ಹೈಡ್ರೋಮೆಟಲರ್ಜಿಕಲ್ ಪ್ರೋಸೆಸ್. ನಿಮಗಿದೆ, ಅದನ್ನು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಸಿಲ್ವರ್ ಮತ್ತೆ ಗೋಲ್ಡ್ ಯಾವ ಮೆಟಲರ್ಜಿಯಿಂದ? ಹೈಡ್ರೋಮೆಟಲರ್ಜಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. Next, electrometallurgy. It is a process of extraction of crude metal or molten metal. ಅರ್ಥ ಆಯ್ತಾ? By using electrolytic cell by passing electric current. Electrolytic cell ಮುಖಾಂತರ ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡಿ ಕ್ರೂಡ್ ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ ಎಲೆಕ್ಟ್ರೋಮೆಟಲರ್ಜಿ. ಅರ್ಥ ಆಗಿದೆ ಅನ್ಸುತ್ತೆ? It is a process of extraction of crude metal ಅಥವಾ molten metal by using electrolytic cell by passing electric current. ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡಿ ಎಲೆಕ್ಟ್ರೋಲಿಟಿಕ್ ಸೆಲ್ ಮುಖಾಂತರ, ಅರ್ಥ ಆಯ್ತಾ, ಕ್ರೂಡ್ ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ ಎಲೆಕ್ಟ್ರೋಮೆಟಲರ್ಜಿ. ಅರ್ಥ ಆಯ್ತಾ? ದಿಸ್ ಎಲೆಕ್ಟ್ರೋಮೆಟಲರ್ಜಿಕಲ್ ಪ್ರೋಸೆಸ್ ಇನ್ವಾಲ್ವ್ಡ್ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್. ಅರ್ಥ ಆಯ್ತಾ? ಅಲ್ಲಿ 3 ಮೆಟಲರ್ಜೀಸ್. ಎಕ್ಸಾಂಪಲ್ ಇದಕ್ಕೆ ಎಕ್ಸಾಂಪಲ್ ಅಲ್ಯೂಮಿನಿಯಂ, ಹೈಲಿ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ ಆಗಿರ್ಬೋದು. ಅರ್ಥ ಆಯ್ತಾ? ದಟ್ ಈಸ್ ಎಲೆಕ್ಟ್ರೋಮೆಟಲರ್ಜಿಯಿಂದ. ಅರ್ಥ ಆಯ್ತಾ? ಕಾಪರ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಬೇಕಾದ್ರೆ. ಅರ್ಥ ಆಯ್ತಾ? ಹೈಲಿ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್ ಎಲ್ಲ ಮೆಗ್ನೀಷಿಯಂ Mg. ಅರ್ಥ ಆಯ್ತಾ? ಇವೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಬೈ ಯೂಸಿಂಗ್ ಎಲೆಕ್ಟ್ರೋಮೆಟಲರ್ಜಿ. ಅರ್ಥ ಆಯ್ತಾ? ನಿಮಗೆ ಎಲೆಕ್ಟ್ರೋಮೆಟಲರ್ಜಿ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್, ಇದರಲ್ಲಿ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ ಡಿಸ್ಕಸ್ ಮಾಡಿ, ಇದರಲ್ಲಿ ಗೋಲ್ಡ್ ಡಿಸ್ಕಸ್ ಮಾಡಿದರೆ, ಇದರಲ್ಲಿ ಜಿಂಕ್ ಡಿಸ್ಕಸ್ ಮಾಡಿದರೆ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ನಾವು ವಿಲ್ ಡಿಸ್ಕಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಮೆಟಲರ್ಜಿ ಆಫ್ ಅಲ್ಯೂಮಿನಿಯಂ ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಫ್ರಮ್ ಬಾಕ್ಸೈಟ್. ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ನಾವು ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಡಿಸ್ಕಸ್ ಮಾಡೋದಲ್ಲ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಜಿಂಕ್? ದ ಅಟಾಮಿಕ್ ನಂಬರ್ ಆಫ್ ಜಿಂಕ್ ಈಸ್ 30. ಅರ್ಥ ಆಯ್ತಾ? ಆಕ್ಚುಲಿ ಅದಕ್ಕೆ ಇಂಪಾರ್ಟೆಂಟ್, ಇಟ್ ಇಸ್ ನಾಟ್ ಎ ಟ್ರಾನ್ಸಿಷನ್ ಎಲಿಮೆಂಟ್. ಆಕ್ಚುಲಿ ಜಿಂಕು, ಕ್ಯಾಡ್ಮಿಯಂ, ಮರ್ಕರಿ 12th ಗ್ರೂಪಲ್ಲಿ ಬರುತ್ತೆ. ಹೇಳಿ, ನಾವು ಜಿಂಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಜಿಂಕು, ಕ್ಯಾಡ್ಮಿಯಂ ಅಂಡ್ ಮರ್ಕರಿ ಇವು 3 12th ಗ್ರೂಪಲ್ಲಿ ಬರುತ್ತೆ. ಈ 12th ಗ್ರೂಪ್ ಎಲಿಮೆಂಟ್ ಡೆಫಿನೇಷನ್ ಪ್ರಕಾರ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲ. ಯಾಕೆ ಏನಿರುತ್ತೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್? ಪಾರ್ಷಿಯಲಿ ಫಿಲ್ಡ್ ಡಿ ಸಬ್ಶೆಲ್ಸ್ ಯಾವುದ್ರಲ್ಲಿ ಇರ್ತಾವೋ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ವಾ? ಇವಾಗ ಇದರಲ್ಲಿ ಪಾರ್ಷಿಯಲಿ ಫಿಲ್ಡ್ ಇಲ್ಲ, 3ರಲ್ಲೂ ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಅರ್ಥ ಆಯ್ತಾ? ಆಕ್ಚುಲಿ ಡೆಫಿನೇಷನ್ ಪ್ರಕಾರ ದೇ ಆರ್ ನಾಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. These elements are not transition elements, but they are also placed in transition elements group, that is D block elements group, because the certain properties of these elements are similar to that of other D block elements. Hence these elements also placed in that is D block ಅಥವಾ transition elements. The atomic number 30 ತಾನೆ. Electronic configuration number ಐತೀರಾ? The common oxygen state is +2. Only one common oxygen state of zinc. ಅರ್ಥ ಆಯ್ತಾ? ವೇರಿಯಬಲ್ ಆಕ್ಸಿಜನ್ ಸ್ಟೇಟ್ಸ್ ಕೊಡಲ್ಲ, ಓನ್ಲಿ 1 ಆಕ್ಸಿಜನ್ ಸ್ಟೇಟ್ ಕೊಡುತ್ತೆ. ಅರ್ಥ ಆಯ್ತಾ? ಇದರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ದಟ್ ಈಸ್ ಆರ್ಗಾನ್ 3d10 4s2. ದಿಸ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಈ 2 ಎಲೆಕ್ಟ್ರಾನ್ಸ್ ಲಾಸ್ ಆದರೆ ಮಾತ್ರ +2. ಅರ್ಥ ಆಯ್ತಾ? ದಟ್ ಈಸ್ ದಿಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಜಿಂಕ್ ಎಲೆಕ್ಟ್ರಾನ್ ಸ್ಟೇಟ್ ಗೊತ್ತೆ, ಅಟಾಮಿಕ್ ನಂಬರ್ ಗೊತ್ತಿದೆ, ಆಕ್ಸಿಜನ್ ಸ್ಟೇಟ್ ಗೊತ್ತಿದೆ. ಅರ್ಥ ಆಯ್ತಾ? ಅದೇ ಥರ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ಅಲ್ಯೂಮಿನಿಯಂ? That is 30. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ? That is 30. What is electronic configuration?
electronic configuration ಬಂದು that is near 2s2 2p1. Hence it's a p-block element. Aluminum is a p-block elements. Near under 10 plus 2 plus 1. That's 13 aita. That is, but it can exist plus 3 oxygen state. By the loss of these 3 electrons, it can exist. The common oxygen state is plus 3. There is a common oxygen state of aluminum plus 3. By the loss of these 3 electrons. Artha aita? Totally by the loss of these 3 electrons it becomes stable now. Hence it can exist plus 3 oxygen state. Artha aita? Next. Aluminum atomic number gottayitu, electron configuration gottayitu, oxygen state gottayitu. Now, what are the principal ores of aluminum? Artha aita? One is bauxite. Artha aita? Eneli? Bauxite. What is the formula for bauxite? Al2O3 into 2H2O. ಅರ್ಥ ಆಯ್ತಾ? ಈ ಬಾಕ್ಸೈಟ್ ಕಾಂಪೋಸಿಷನ್ ಗೊತ್ತಿದೆ. ಇದರಿಂದ ಪ್ಯೂರ್ ಅಲ್ಯೂಮಿನಿಯಂ ಹೆಂಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತೀವಿ ಅಂತ ಗೊತ್ತಿರ್ತಾನೆ. ನಾವು ಲೀಚಿಂಗ್ ಪ್ರೋಸೆಸ್ ಡಿಸ್ಕಸ್ ಮಾಡಿದ್ವಿ, ಜ್ಞಾಪಕ ಇದೆಯಾ? ಅರ್ಥ ಆಯ್ತಾ? ಆ ಲೀಚಿಂಗ್ ಪ್ರೋಸೆಸ್ ಇಂದ ಪ್ಯೂರ್ ಅಲ್ಯೂಮಿನಿಯಂ ಪಡಿತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ಒನ್. ನೆಕ್ಸ್ಟ್ ಕ್ರಯೋಲೈಟ್. ಏನಲ್ಲಿ ಕ್ರಯೋಲೈಟ್. ಅರ್ಥ ಆಯ್ತಾ? Na3AlF6 molten cryolite. This is a cryolite. Artha aita? This is another important principal mineral at the ore of aluminum. Another one is feldspar. Enale feldspar anta karitivi. Artha aita? Yen feldspar? That is feldspar anta karitivi. Artha aita? That is it's very important. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಕರಿತೀವಿ ಅದಕ್ಕೆ. ಇನ್ನೊಂದು ಹೆಸರಲ್ಲಿ ಏನಲ್ಲಿ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಿಲಿಕೇಟ್, ಫೆಲ್ಡ್ಸ್ಪಾರ್. ಅರ್ಥ ಆಯ್ತಾ? ದಟ್ ಈಸ್ ಪೊಟ್ಯಾಷಿಯಂ ಅಲ್ಯೂಮಿನಿಯಂ Si3O8. ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಕೂಡ ಕರಿತೀವಿ ಅದಕ್ಕೆ, ಫೆಲ್ಡ್ಸ್ಪಾರ್. ದಿಸ್ ದ ಕಾಂಪೋಸಿಷನ್ ಆಫ್, ಅರ್ಥ ಆಯ್ತಾ, ಫೆಲ್ಡ್ಸ್ಪಾರ್. These are the 3 important principal ores, the minerals of aluminum. ಈ ಮೂರನ್ನು 1 ಮಾರ್ಕ್ ಕೇಳ್ಬೋದು. ಅರ್ಥ ಆಯ್ತಾ? ಇವೆರಡು ಜಾಸ್ತಿ ಇಂಪಾರ್ಟೆಂಟ್. ಇದನ್ನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಕಾರ ಚೆನ್ನಾಗಿ ಮಾಡ್ಕೊಳ್ಳಿ. ದೀಸ್ ಆರ್ ದ 3 ಇಂಪಾರ್ಟೆಂಟ್. ಇವಾಗ ಮೆಟಲರ್ಜಿ ಆಫ್ ಅಲ್ಯೂಮಿನಿಯಂ ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಬೈ ಯೂಸಿಂಗ್ ಎಲೆಕ್ಟ್ರೋಲೈಟಿಕ್ ಮೆಟಲರ್ಜಿ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು Hall-Héroult process. Enali Hall-Héroult process. That is electrolytic reduction of aluminum by using Hall-Héroult process. That is electrolytic reduction of aluminum by using Hall-Héroult process. Hall-Héroult process. Hall-Héroult. HAO kana. Hall-Héroult process. Electrolytic reduction of aluminum by using Hall-Héroult process. Hall-Héroult process. Héroults ಅಂತ ಬರೀಲಿ, ಯಾಕಂದರೆ ಅಪಾಸ್ಟ್ರೋಫಸ್ ಸೈಂಟಿಸ್ಟ್ ನೇಮ್. Hall-Héroult ಅಂದರೆ ಸೈಂಟಿಸ್ಟ್ ನೇಮ್ಸ್. ಹಾಲ್ ಮತ್ತು ಹೆರಾಲ್ಟ್ ಇಬ್ಬರು ಸೈಂಟಿಸ್ಟ್ ನೇಮ್ಸ್. ಈ Hall-Héroult process ಮುಖಾಂತರ ಅಲ್ಯೂಮಿನಿಯಂನ ಯಾವ ಥರ ರಿಡಕ್ಷನ್ ಮಾಡ್ತಕ್ಕಂಥದ್ದು ಬೈ ಯೂಸಿಂಗ್ ಎಲೆಕ್ಟ್ರೋಲೈಟಿಕ್ ಮೆಟಲರ್ಜಿ. ವೆರಿ ಸಿಂಪಲ್. ಬಾಕ್ಸೈಟ್ ಓರ್ನ ನಾವು ಲೀಚಿಂಗ್ ಪ್ರೋಸೆಸ್ ಮುಖಾಂತರ ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ ನಮ್ಗೆ ಏನು ಬರುತ್ತೆ? ಪ್ಯೂರ್ ಅಲ್ಯೂಮಿನಿಯಂ ಸಿಗುತ್ತೆ. ಪ್ಯೂರ್ ಅಲ್ಯೂಮಿನಿಯಂ ಅವ್ರು ಸಿಗುತ್ತೆ ತಾನೆ. ಆ ಪ್ಯೂರ್ ಅಲ್ಯೂಮಿನಿಯನ ಮೋಲ್ಟನ್ ಕ್ರಯೋಲೈಟ್ ಅಥವಾ ಕ್ಯಾಲ್ಸಿಯಂ ಫ್ಲೋರೈಡ್ CaF2 ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ಎರಡರಲ್ಲೊಂದು. ಇವಾಗ ಅಲ್ಯೂಮಿನಿಯಂ ಅಂದರೆ Al2O3
ಪ್ಯೂರ್ ಅಲ್ಯೂಮಿನಿಯನ. ಅರ್ಥ ಆಯ್ತಾ? ಯಾವುದಕ್ಕೆ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು? ಮೋಲ್ಟನ್ ಕ್ರಯೋಲೈಟ್ Na3Al(F6) ಅಥವಾ ದಟ್ ಈಸ್ CaF2 ಕ್ಯಾಲ್ಸಿಯಂ ಡೈಫ್ಲೂರೈಡ್. ಈ ಎರಡರಲ್ಲಿ ಅಥವಾ ಫ್ಲೂರೋಸ್ಫರ್ ಅಂತ ಕೂಡ ಕರಿತೀವಿ ಇದಕ್ಕೆ. ಅರ್ಥ ಆಯ್ತಾ? ಏನು ಹೇಳಿ? ಫ್ಲೂರೋಸ್ಫರ್ ಅಂತ ಕೂಡ ಕರಿತೀವಿ. ಈ ಎರಡರಲ್ಲಿ ಮೋಲ್ಟನ್ ಕ್ರಯೋಲೈಟ್ ಇದು, ಈ ಎರಡರಲ್ಲಿ ಒಂದರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಪ್ಯೂರ್ ಅಲ್ಯೂಮಿನಿಯಂ. ಈ ಮಿಕ್ಸರ್ನ ಒಂದು ಸ್ಟೀಲ್ ಟ್ಯಾಂಕಲ್ಲಿ ತಗೋಬೇಕು. ದಟ್ ಸ್ಟೀಲ್ ಟ್ಯಾಂಕ್ ಕೋಟೆಡ್ ವಿತ್ ಕಾರ್ಬನ್ ಲೈನಿಂಗ್. ಕಾರ್ಬನ್ನಿಂದ ಕೋಕಿಂದ ಕೋಟಿಂಗ್ ಮಾಡಿರ್ತೀವಿ ಸ್ಟೀಲ್ ಟ್ಯಾಂಕ್ಗೆ. ಗೊತ್ತಾಯ್ತಾ? ಡೈರಮ್ ಕೂಡ ಇಂಪಾರ್ಟೆಂಟ್. ಯಾಕೆ ಸರ್ ಈ ಅಲ್ಯೂಮಿನಿಯಂ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ, ಇದ್ರ ಜೊತೆ ಅಥವಾ ಇದ್ರ ಜೊತೆ ಅಂತ ಕೇಳ್ಬೋದು ನಿಮಗೆ 1 or 2 ಮಾರ್ಕ್ಸಲ್ಲಿ. ವೈ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಫ್ರಮ್ ಅಲ್ಯೂಮಿನಾ ಅಥವಾ ಬಾಕ್ಸೈಟ್ ದ ಅಲ್ಯೂಮಿನಿಯಂ ಈಸ್ ಮಿಕ್ಸ್ಡ್ ವಿತ್ ಮೋಲ್ಟನ್ ಕ್ರಯೋಲೈಟ್ ಆರ್ CaF2. ವೈ ಅಥವಾ ಗಿವ್ ರೀಸನ್ ಅಂತ ಕೇಳ್ಬೋದು. ಬಿಕಾಸ್ pure aluminum is mixed with this molten cryolite or CaF2 because it increases, this mixture increases the that is boiling point, melting point. It increases the melting point and also it increases the conductivity. Conductivity increase ಮಾಡಲಿಕ್ಕೆ melting point of the mixture ನ increase ಮಾಡಲಿಕ್ಕೆ ಈ pure aluminum that is molten cryolite ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ. ಬರಿಬೋದು? ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವೈ ಪ್ಯೂರ್ ಅಲ್ಯೂಮಿನಿಯಂ ಈಸ್ ಮಿಕ್ಸ್ಡ್ ವಿತ್ ಮೋಲ್ಟನ್ ಕ್ರಯೋಲೈಟ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಅಂದ್ಬಿಟ್ಟು ಕೇಳಿದ್ರೆ ವೆರಿ ಸಿಂಪಲ್. ದಿಸ್ ಪ್ಯೂರ್ ಅಲ್ಯೂಮಿನಿಯಂ ಈಸ್ ಮಿಕ್ಸ್ಡ್ ವಿತ್ ಮೋಲ್ಟನ್ ಕ್ರಯೋಲೈಟ್ ಬಿಕಾಸ್ ದಿಸ್ ಮಿಕ್ಸ್ಚರ್ ಇನ್ಕ್ರೀಸಸ್ ದ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ದ ಕಂಡಕ್ಟಿವಿಟಿನೂ ಇನ್ಕ್ರೀಸ್ ಮಾಡುತ್ತೆ. ಈ ಎರಡು ರೀಸನ್ಸಿಂದ ನಾವು ಈ ಪ್ಯೂರ್ ಅಲ್ಯೂಮಿನಿಯಂ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ. ಗೊತ್ತಾಯ್ತಾನೆ ಯಾಕೆ ಅಂತ? ಇವಾಗ ನಾವು ಈ ಮಿಕ್ಸರ್ನ ಒಂದು ಸ್ಟೀಲ್ ಟ್ಯಾಂಕ್ ಅಂತ ತಗೊಳ್ತೀವಿ. ಅರ್ಥ ಆಯ್ತಾ? ಡಯಾಗ್ರಾಮ್ ಬರೀತೀವಿ ನೋಡಿ. ದಿಸ್ ಅ ಸ್ಟೀಲ್ ಟ್ಯಾಂಕ್ ಡಬಲ್ ಕೋಟಿಂಗ್. ದಿಸ್ ಸ್ಟೀಲ್ ಟ್ಯಾಂಕ್. ಅರ್ಥ ಆಯ್ತಾ? This steel tank is coated with carbon, coke. ಈ ಥರ ಕೋಕ್ ಜೊತೆ ಕೋಟಿಂಗ್ ಮಾಡಿರ್ತೀವಿ. ಅರ್ಥ ಆಯ್ತಾ? This acts as cathode. ಅರ್ಥ ಆಯ್ತಾ? ಏನಾಗ ಆ್ಯಕ್ಟ್ ಮಾಡುತ್ತೆ? ಕ್ಯಾಥೋಡ್ ಆ್ಯಕ್ಟ್ ಮಾಡುತ್ತೆ. ಬರೀಬೋದ? ಡಯಾಗ್ರಾಮ್ ಸಿಂಪಲ್. ಅರ್ಥ ಆಯ್ತು? ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ದಿಸ್ ಮಿಕ್ಸರ್ ಈಸ್ ಟೇಕನ್. ಯಾವ ಮಿಕ್ಸರ್? ಈ ಮಿಕ್ಸರ್ನ ಇದ್ರಲ್ಲಿ ತಗೊಳ್ಳೋಣ. ಅರ್ಥ ಆಯ್ತಾ? ಇದ್ರಲ್ಲಿ ತಗೊಳ್ಳೋಣ. ಅರ್ಥ ಆಯ್ತಾ? ನಾವು ಇನ್ ದಟ್ ಮಿಕ್ಸರ್, ಅರ್ಥ ಆಯ್ತಾ, ಗ್ರಾಫೈಟ್ ರಾಡ್ಸ್ ಆರ್ ಸಸ್ಪೆಂಡೆಡ್. ಗ್ರಾಫೈಟ್ ರಾಡ್ ಮೀನ್ಸ್ ದಟ್ ಇಸ್ ಕೋಕ್ ರಾಡ್ಸ್. ಅರ್ಥ ಆಯ್ತಾ? ಗ್ರಾಫೈಟ್ ರಾಡ್ಸ್ ಆರ್ ಸಸ್ಪೆಂಡೆಡ್. ಗ್ರಾಫೈಟ್ ರಾಡ್, another graphite rod, another graphite rod. ಅರ್ಥ ಆಯ್ತಾ? ಬಟ್ ಗ್ರಾಫೈಟ್ ರಾಡ್ಸ್ ಆರ್ ಸಸ್ಪೆಂಡೆಡ್. This acts as anode. ಅರ್ಥ ಆಯ್ತಾ? These are graphite rods. ಬೇಕಾದ್ರೆ ಅದನ್ನು ಕೋಟಿಂಗ್ ಕೂಡ ಮಾಡಿಬಿಡೋಣ. ಲೈಟ್
ನೀಟಾಗಿ ಕಾಣಿಸುತ್ತೆ. ಗ್ರಾಫೈಟ್ ರಾಡ್ಸ್ ಅರ್ಥ ಆಯ್ತಾ? ಇವು ದಟ್ ಈಸ್ ಇಲ್ಲ ಮೇಲ್ಗಡೆ ಬರೀತೀವಿ, ಯಾಕಂದರೆ ಇಲ್ಲಿ ರಿಯಾಕ್ಷನ್ಸ್ ಬರೀಬೇಕು. ಅರ್ಥ ಆಯ್ತಾ? ಗ್ರಾಫೈಟ್ ರಾಡ್ಸ್. ಇದೇನಿದು? ಸ್ಟೀಲ್ ಟ್ಯಾಂಕ್. ಇದೇನಿದು? ಕಾರ್ಬನ್ ಲೈನಿಂಗ್. Carbon lining, steel tank, cathode, anode, graphite rods and this mixture. ಅರ್ಥ ಆಯ್ತಾ? ಇವಾಗ ಯಾಕೆ ಇದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ? ಇದ್ರ ಜೊತೆ ಅಥವಾ ಇದ್ರ ಜೊತೆ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಯಾಕೆ ಮಿಕ್ಸ್ ಮಾಡ್ಕೊಳ್ತೀವಿ ಗೊತ್ತಾಯ್ತಾ? ಬಿಕಾಸ್ ಇಟ್ ಇನ್ಕ್ರೀಸಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಮಿಕ್ಸರ್ ಅಂಡ್ increases the conductivity. Hence, pure alumina is mixed with molten cryolite or calcium fluoride. ಬರಿಬೋದಾ? give reason question ಕೇಳಿದ್ರೆ yes. this mixture ನೀವು ಬರಿಬೇಕಾದ್ರೆ ಜಸ್ಟ್ ಡಯಾಗ್ರಾಮ್ ಬರೆದ್ಬಿಟ್ಟು pure alumina is mixed with molten cryolite or CaF2 because it increases the melting point and conductivity. It increases the melting point and conductivity. That mixture is taken in a steel tank. ಅರ್ಥ ಆಯ್ತಾ? that coated with carbon lining ಅಥವಾ carbon that acts as cathode. ಅರ್ಥ ಆಯ್ತಾ? in that mixture graphite rod are suspended that acts as anode. ಅರ್ಥ ಆಯ್ತಾ? ಬರಿಬೋದಾ? ಅಷ್ಟು ಬರೆದುಬಿಟ್ಟು ಈ ಒಂದು ಡಯಾಗ್ರಾಮ್ ಬರಿಬೋದಾ ಅಥವಾ ಡಯಾಗ್ರಾಮ್ ಬರೆದ್ಬಿಟ್ಟು ಅದು ಕೆಳಗಡೆ ಬರೀರಿ. ಇಲ್ಲಿ ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಬರೀರಿ. ಇಲ್ಲಿ ಔಟ್ಲೆಟ್ ಇದು ಅಲ್ಯೂಮಿನಿಯಂ ಔಟ್ಲೆಟ್ ಇದು. ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಔಟ್ಲೆಟ್. ಅರ್ಥ ಆಯ್ತಾ? ಇದರಲ್ಲಿ ಏನಿದು? ಮೋಲ್ಟನ್ ಅಲ್ಯೂಮಿನಿಯಂ. ಮೋಲ್ಟನ್ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ಇವಾಗ ಇಲ್ಲಿ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಅರ್ಥ ಆಯ್ತಾ? ಅಟ್ ಕ್ಯಾಥೋಡ್ ಏನು ರಿಯಾಕ್ಷನ್ ಆಗುತ್ತೆ, ಅಟ್ ಆ್ಯನೋಡ್ ಏನು ರಿಯಾಕ್ಷನ್ ಆಗುತ್ತೆ ಅಂತ ನೋಡ್ಕೊಂಡಿರಬೇಕು. ಅರ್ಥ ಆಯ್ತಾ? ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಅರ್ಥ ಆಯ್ತಾ? ಅಟ್ ಕ್ಯಾಥೋಡ್ ದ ಅಲ್ಯೂಮಿನಿಯಂ ಈಸ್ ಲಿಬರೇಟೆಡ್ ಅಥವಾ ಅರ್ಥ ಆಯ್ತಾ? ಅಟ್ ಕ್ಯಾಥೋಡ್ ನೀವು ಬರೀ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಅಟ್ ಕ್ಯಾಥೋಡ್ ಏನು ರಿಯಾಕ್ಷನ್ ಆಗುತ್ತೆ ಅಂದರೆ ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಇದರಲ್ಲಿ ಟೋಟಲ್ ಇದ್ರ ಜೊತೆ ಮಿಕ್ಸ್ ಮಾಡಿದಾಗ ಈ ಮಿಕ್ಸರಲ್ಲಿ ಏನಿದೆ Al3+ ಸೈನ್ಸ್ ಇದೆಯಾ ಮೆಲ್ಟಲ್ಲಿ? Al3+ ಸೈನ್ಸ್ ಇರುತ್ತೆ. ದಟ್ ಅಂಡರ್ಗೋ ರಿಡಕ್ಷನ್ means addition of electrons. ಅರ್ಥ ಆಯ್ತಾ? to give aluminum. ಅರ್ಥ ಆಯ್ತಾ? that formed aluminum is separated from the outlet. ಅರ್ಥ ಆಯ್ತಾ? this is the reaction takes place at aluminum. ಕ್ಯಾಥೋಡ್ ಕಡೆ ಏನು ರಿಯಾಕ್ಷನ್ ಆಗುತ್ತೆ ಅಂತ ಅವ್ನು ಮಾತ್ರ ಕೇಳ್ಬೋದು. ಬರಿಬೋದಾ? ಇದು ರಿಡಕ್ಷನ್ ಆಕ್ಸಿಡೇಷನ್ ಅಂತ ಕೇಳ್ಬೋದು. ಏನಿದು? ರಿಡಕ್ಷನ್ ಪ್ರೋಸೆಸ್. ವಾಟ್ ಇಸ್ ರಿಡಕ್ಷನ್? addition of electrons to a particle. That particle may be ion or element. ಅರ್ಥ ಆಯ್ತಾ? ಇವಾಗ ಇಲ್ಲಿ ರಿಡಕ್ಷನ್ ಆಗಿದೆ ತಾನೆ, ಇದು ರಿಡಕ್ಷನ್ ಪ್ರೋಸೆಸ್. ಅರ್ಥ ಆಯ್ತಾ? ಅಟ್ ಆ್ಯನೋಡ್ ನಾವು ಯಾವ್ದಾದ್ರು ಯೂಸ್ ಬೇಕು? ಕಾರ್ಬನ್ ರಾಡ್ಸ್ ಅಂದರೆ ಕೋಕ್ ರಾಡ್ಸ್, ಗ್ರಾಫೈಟ್ ರಾಡ್ಸ್ ತಾನೆ. ಅರ್ಥ ಆಯ್ತಾ? ಇಲ್ಲಿ ಕಂಬೈನ್ಸ್ ವಿತ್ ಆಕ್ಸಿಜನ್. ಅರ್ಥ ಆಯ್ತಾ? Al2O3 ಅಲ್ಲಿ ಆಕ್ಸಿಜನ್ ಐನ್ಸ್ ಕೂಡ ಇರ್ತಾವೆ ತಾನೆ. ಟು ಗಿವ್ CO carbon monoxide plus 2 electrons. ಇದು ಆಕ್ಸಿಡೇಷನ್ ರಿಡಕ್ಷನ್. ಆಕ್ಸಿಡೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ coke again combines with 2O2 minus to give CO2 plus 4 electrons. These are the two reactions takes place at anode. ಅರ್ಥ ಆಯ್ತಾ? ಆ್ಯನೋಡ್ ಕಡೆ ಎರಡು ರಿಯಾಕ್ಷನ್ಸ್ ಆಗುತ್ತೆ. ಆ್ಯನೋಡ್ ಕಡೆ ಏನು ರಿಯಾಕ್ಷನ್ಸ್ ಆಗುತ್ತೆ ಅಂತ ಬರೀರಿ, ಕ್ಯಾಥೋಡ್ ಕಡೆ ಏನು ರಿಯಾಕ್ಷನ್ಸ್ ಆಗುತ್ತೆ ಅಂತ ಬರೀರಿ. ಅರ್ಥ ಆಯ್ತಾ? ದೇರ್ ಮೇ ಬಿ ಚಾನ್ಸ್ ನಿಮ್ಗೆ ಕೇಳಿದ್ರೆ ಓವರಾಲ್ ರಿಯಾಕ್ಷನ್ ಕೇಳ್ಬೋದು. ಅರ್ಥ ಆಯ್ತು? ಅದು ಕೂಡ ಇಂಪಾರ್ಟೆಂಟ್. ವಾಟ್ ಇಸ್ ಓವರಾಲ್ ರಿಯಾಕ್ಷನ್? Overall cell reaction is
ಅರ್ಥ ಆಯ್ತಾ? ಹಾಂ, ಈ ಅಲ್ಯೂಮಿನಿಯಂ ತಾನೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅಲ್ಯೂಮಿನಿಯಂ ಅಂತ ತಾನೆ Al2O3. ನಾವು ಯಾವುದನ್ನು ಯೂಸ್ ಮಾಡ್ಕೊಂಡಿದ್ದೀವಿ? ರೆಡ್ಯೂಸಿಂಗ್ ಏಜೆಂಟ್ ಕೋಕ್ ತಾನೆ, ಕೋಕ್. ಅರ್ಥ ಆಯ್ತಾ? ಟು ಗಿವ್ ಅಲ್ಯೂಮಿನಿಯಂ ಅಂಡ್ ದಟ್ ಈಸ್ ಅ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ 3C ಪ್ಲಸ್ 4 ಅಲ್ಯೂಮಿನಿಯಂ ಪ್ಲಸ್ 3CO2. ಬ್ಯಾಲೆನ್ಸ್ ನೋ? This is the overall cell reaction. Overall cell reaction. ಅಲ್ಯೂಮಿನಿಯಂ ಬಂತ? ಈ ಓವರಾಲ್ ಸೆಲ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್, ಆನೋಡಿಕ್ ರಿಯಾಕ್ಷನ್ ಡಯಾಗ್ರಾಮ್ ಮಾತ್ರ ಕೇಳ್ಬೋದು 3 ಮಾರ್ಕ್ಸ್ ಅಲ್ಲಿ. ಇಲ್ಲ ಓವರಾಲ್ ಸೆಲ್ ರಿಯಾಕ್ಷನ್ ಡಯಾಗ್ರಾಮ್ ಮಾತ್ರ ಕೇಳ್ಬೋದು. ಇಲ್ಲ ಡಯಾಗ್ರಾಮು ಕ್ಯಾಥೋಡಿಕ್ ರಿಯಾಕ್ಷನ್, ಆನೋಡಿಕ್ ರಿಯಾಕ್ಷನ್ಸ್ ಮಾತ್ರ 3 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಬಟ್ 3 ಮಾರ್ಕ್ಸ್ ಅಲ್ಲಿ ಜಾಸ್ತಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಅಲ್ಲಿ ಐರನ್ನು, ಕಾಪರು, ಇದು ಈ ಮೂರಲ್ಲೂ ಒಂದು ಕಟ್ಟಿಟ್ಟ ಬುತ್ತಿ, ಅಂದರೆ 100,000% ಶೋರ್ ಕೇಳಲೇಬೇಕು ಅಂತ ರೂಲ್. ಅರ್ಥ ಆಯ್ತಾ? ಇದುವರೆಗೂ ನಾವು ಡಿಸ್ಕಸ್ ಮಾಡಿರ್ತಿರೋ ಕ್ವಶನ್ಸ್ ಎಲ್ಲ 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ಕೇಳಿದ್ರೆ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ, ಅರ್ಥ ಆಯ್ತಾ, ಎಕ್ಸ್ಟ್ರಾಕ್ಷನ್ ಆಫ್ ಐರನ್, ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್, ಲೀಚಿಂಗ್ ಪ್ರೋಸೆಸ್, ಈ 4 ಕ್ವಶನ್ಸ್ ನೀವು ಪರ್ಫೆಕ್ಟ್ ಆಗೋದು. 4 ಪರ್ಫೆಕ್ಟ್ ಆಗಿಬಿಡ್ಬೇಕು. 4ರಲ್ಲಿ ಒಂದು ಶೋರ್ ಕಟ್ಟಿಟ್ಟ ಬುತ್ತಿ ಬರ್ಕೊಟ್ಟಂಗೆ. ಇದುವರೆಗೂ ಸಿಲೆಬಸ್ ಚೇಂಜ್ ಆದ್ರೆ ಎಷ್ಟು ಎಕ್ಸಾಮ್ಸ್ ಇದೆ ನೋಡಿ, ಅಷ್ಟೇ ಎಕ್ಸಾಮ್ಸಿಂದನೂ ಅರ್ಥ ಆಯ್ತಾ, ಪ್ರತಿಯೊಂದು ಪೇಪರಲ್ಲಿ ಇಯರ್ಗೆ 2 ಎಕ್ಸಾಮ್ಸ್ ತಾನೆ, ಪ್ರತಿಯೊಂದು ಪೇಪರಲ್ಲೂ ಕೂಡ ಇರುತ್ತೆ. ಈ 4ರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯಾವುದು? ಅಲ್ಯೂಮಿನಿಯಮ್, ಕಾಪರು, ಐರನ್ನು ಅಥವಾ ಲೀಚಿಂಗ್. ಈ 4ರಲ್ಲಿ ಒಂದು ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್. ಅರ್ಥ ಆಯ್ತಾ? ಇದು ಬೇರೆ 1 ಮಾರ್ಕಲ್ಲಿ ಬೇಕಾದ್ರೆ ಕೇಳ್ಬೋದು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಇನ್ನೂ ಒಂದ್ಸರಿ ನೋಡ್ಕೊಳ್ಳಿ. ಇದನ್ನು ಯಾಕಂದರೆ 3 ಮಾರ್ಕ್ಸಲ್ಲಿ ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಯ್ತು? ಕೇಳಿದ್ರೆ ಎಕ್ಸ್ಪ್ಲೈನ್ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಆಫ್ ಅಲ್ಯೂಮಿನಿಯಂ ಬೈ ಯೂಸಿಂಗ್ ಹಾಲ್ ಹೆರಾಲ್ಡ್ ಪ್ರೋಸೆಸ್ ಅಂತ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಫ್ರಮ್ ಬಾಕ್ಸೈಟ್ ಬೈ ಯೂಸಿಂಗ್ ಹಾಲ್ ಹೆರಾಲ್ಡ್ ಪ್ರೋಸೆಸ್ ಅಂತ ಕೇಳ್ಬೋದು. ವೆರಿ ಸಿಂಪಲ್. ಅರ್ಥ ಆಯ್ತು? ಬಾಕ್ಸೈಟ್ ಓರ್ ಈಸ್ ಲೀಚ್ ಟು ಗೆಟ್ ಪ್ಯೂರ್ ಅಲ್ಯೂಮಿನಿಯಂ. ದಟ್ ಪ್ಯೂರ್ ಅಲ್ಯೂಮಿನಿಯಂ ಈಸ್ ಮಿಕ್ಸ್ಡ್ ವಿತ್ molten cryolite ಆರ್ calcium fluoride, because that mixture increases the melting point of the mixture and also increases the conductivity. ಅರ್ಥ ಆಯ್ತಾ? ಅಷ್ಟು ಒಂದು ಸೆಂಟೆನ್ಸ್ ಬರ್ದ್ಬಿಡಿ, ಡಯಾಗ್ರಾಮ್ ಬರ್ದ್ಬಿಡಿ. ಅರ್ಥ ಆಯ್ತಾ? ಡಯಾಗ್ರಾಮ್ ಬರ್ದ್ಬಿಟ್ಟು ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಅರ್ಥ ಡಯಾಗ್ರಾಮ್ ಅಲ್ಲಿ ಪ್ರತಿಯೊಂದು ಪಾರ್ಟ್ ಎಕ್ಸ್ಪ್ಲೈನ್, ದಟ್ ಈಸ್ ನೋಟ್ ಮಾಡಿ. ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಅಟ್ ಕ್ಯಾಥೋಡ್ the Al3+ ions undergo reduction to give aluminum. ಈ ರಿಯಾಕ್ಷನ್ ಬಿಡಿ. At anode, the coke undergo oxidation to give carbon monoxide, and that coke undergo oxidation with remaining oxygen to give carbon dioxide, excess of oxygen to give carbon dioxide. These are 2 reactions takes place at ಯಾವುದು? ಕ್ಯಾಥೋಡ್. ಸಾರಿ, ಆನೋಡಿಕ್ ರಿಯಾಕ್ಷನ್. ಕ್ಯಾಥೋಡಿಕ್ ರಿಯಾಕ್ಷನ್, ಆನೋಡಿಕ್ ರಿಯಾಕ್ಷನ್ ಎರಡು ನೀಟಾಗಿ ಬರೆದ್ಬಿಡಿ. ಓವರಾಲ್ ಸೆಲ್ ರಿಯಾಕ್ಷನ್. The formed aluminum, that is molten aluminum ಇದು. ಅರ್ಥ ಆಯ್ತಾ? Can be separated from inner outlet, ಅಥವಾ it is removed from inner outlet from the electrolytic cell. ಬರೀಬೋದಾ? This is the extraction of aluminum. It's very 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 important. Whether it is extraction of aluminum ಆಗಿರ್ಬೋದು, ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಆಗಿರ್ಬೋದು. ಅರ್ಥ ಆಯ್ತಾ? ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಮೇಲೆ ಕೇಳಿದ್ರೆ 1 or 2 ಮಾರ್ಕ್ಸ್. ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಮೇಲೆ 1 ಮಾರ್ಕ್ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು. ಬಟ್ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಮೇಲೆ ಇದುವರೆಗೂ 3 ಮಾರ್ಕ್ಸ್ ಕ್ವಶನ್ ಇಲ್ಲ. ಸಿಲೆಬಸ್ ಚೇಂಜ್ ಆದಾಗಲಿಂದ ಇಲ್ಲ. ಜಿಂಕ್ ಮೇಲೆ ಅಲ್ಯೂಮಿನಿಯಂ ಕೇಳಿದ್ದಾನೆ, ಐರನ್ ಕೇಳಿದ್ದಾನೆ, ಕಾಪರ್ ಕೇಳಿದ್ದಾನೆ. ಅರ್ಥ ಆಯ್ತು? ಲೀಚಿಂಗ್ ಪ್ರೋಸೆಸ್ ಕೇಳಿದ್ದಾನೆ, ಕಾನ್ಸಂಟ್ರೇಷನ್ ಪ್ರೋಸೆಸ್, 3 ಮಾರ್ಕ್ಸ್ ಕ್ವಶನ್. ಈ 4ರಲ್ಲೇ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಶೋ. ಅರ್ಥ ಆಯ್ತಾ? ಇಲ್ಲ ಸಬ್ ಕ್ವಶನ್ ಕೇಳ್ಬೋದು. ಇದರಿಂದ 1 ಮಾರ್ಕ್ ಕ್ವಶನ್ ಕೇಳ್ಬೋದಾ? ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಆಗಲಿಲ್ವಾ? ಇಲ್ಲ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಎಕ್ಸ್ಟ್ರಾಕ್ಷನ್ ಐರನ್ ಮೇಲೂ ಇದ್ರ ಮೇಲೂ ಲೀಚಿಂಗ್ ಪ್ರೋಸೆಸ್ 1 ಮಾರ್ಕ್ ಕೇಳ್ಬೋದು. ಟೋಟಲಿ 3 ಮಾರ್ಕ್ಸ್ ಇದ್ದೇ ಇರುತ್ತೆ. ಈ 4 ಪರ್ಫೆಕ್ಟ್ ಆಗಿಬಿಟ್ರೆ ನಿಮಗೆ CET ನೀಟ್ ಪಾಯಿಂಟ್ ಆಫ್ ವ್ಯೂ ಇದು ಬಿಟ್ಟು ಬೇರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಪರ್ಫೆಕ್ಟ್ ಆಗಬೇಕು ಅಂದರೆ ಕ್ಯಾಥೋಡಿಕ್ ರಿಯಾಕ್ಷನ್, ಆನೋಡಿಕ್ ರಿಯಾಕ್ಷನ್ಸ್ ಏನು, ಯಾವ್ದು ಆಕ್ಸಿಡೇಷನ್, ದಿಸ್ ರಿಡಕ್ಷನ್, ದಿಸ್ ಆಕ್ಸಿಡೇಷನ್, ಯಾವ್ದು ರಿಡಕ್ಷನ್ ರಿಯಾಕ್ಷನ್, ಯಾವ್ದು ಆಕ್ಸಿಡೇಷನ್ ರಿಯಾಕ್ಷನ್ ವಿತ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿ ಓವರಾಲ್ ಸೆಲ್ ರಿಯಾಕ್ಷನ್ ಬರಲಿ. ಅರ್ಥ ಆಯ್ತಾ? ಈ ಅಲ್ಯೂಮಿನಿಯಂ ಯಾಕೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ ಅಂತ ಗೊತ್ತಿರಲಿ, ಮುಗೀತು. ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು.
ಅರ್ಥ ಆಯ್ತಾ? ದಿಸ್ ಇಸ್ ದ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. ಅರ್ಥ ಆಯ್ತು? ಬೈ ಯೂಸಿಂಗ್ ಹಾಲ್ ಹೆರಾಲ್ಡ್ ಪ್ರೋಸೆಸ್. ಹಾಲ್ ಹೆರಾಲ್ಡ್ ಪ್ರೋಸೆಸ್ ತುಂಬ ಸಿಂಪಲ್, ತುಂಬ ಈಸಿ. ಬಟ್ ಇದನ್ನು ನೀವು ಕಷ್ಟ ಅಂದ್ಬಿಟ್ಟು ಅಂದ್ಕೊಳ್ತೀರಾ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಇವಾಗ ಇವು ಗ್ರಾಫೈಟ್ ರಾಡ್ಸು. ಅರ್ಥ ಆಯ್ತಾ? ಒಂದು 3 ಡಿಪ್ ಮಾಡಿದ್ದೀವಿ. ಈ ಮಿಕ್ಸರ್ ಇದ್ರಲ್ಲಿ ತೊಗೊಂಡಿದ್ದೀವಿ, ಟ್ಯಾಂಕ್ ಬರೆದಿದ್ದೀವಿ, ಕೋಟಿಂಗ್ ಮಾಡಿದ್ದೀವಿ. ಯಾವುದರಿಂದ? ಕೋಕಿಂದ, ಕಾರ್ಬನಿಂದ ಲೈನಿಂಗ್ ಮಾಡಿದ್ದೀವಿ. ಅದು ಸ್ಟೀಲ್ ಟ್ಯಾಂಕು. ಏನಿದೆ? ಇದು ಕ್ಯಾಥೋಡು, ಸ್ಟೀಲ್ ಟ್ಯಾಂಕು, ಗ್ರಾಫೈಟ್ ರಾಡ್ಸ್ ಆ್ಯನೋಡು. ಅಷ್ಟು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಈ ಕಷ್ಟ ಇದೆಯೇ? ಇಲ್ಲ. ಡಯಾಗ್ರಾಮು ಸಿಂಪಲ್ ಆಗಿದೆ. ಎಕ್ಸ್ಟ್ರಾಕ್ಷನ್, ಈ ರಿಯಾಕ್ಷನ್ಸ್ ಅಷ್ಟೇ. ಓವರಾಲ್ ಸೆಲ್ ರಿಯಾಕ್ಷನ್ Al2O3. ಅರ್ಥ ಆಯ್ತಾ? ಅಥವಾ ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೇಳ್ತಾನೆ. ಯಾವ್ದು ರೆಡ್ಯೂಸಿಂಗ್ ಏಜೆಂಟ್? ಕೋಕ್. ಅರ್ಥ ಆಯ್ತಾ? ವೆರಿ 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 ಇಂಪಾರ್ಟೆಂಟ್. ದಟ್ಸ್ ಆಲ್ ದಿಸ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಅಥವಾ ಮೆಟಲರ್ಜಿ ಆಫ್ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ಅವನು ಹೆಂಗಾದ್ರೂ ಕೇಳ್ಕೊಳ್ಳಿ, ಬಾಕ್ಸೈಟ್ ಓರಿಂದಾದರೂ ಕೇಳ್ಕೊಳ್ಳಿ ಅಥವಾ ಅಲ್ಯೂಮಿನಿಯಂ ಅಂತಾದರೂ ಕೇಳ್ಕೊಳ್ಳಿ. ಹಾರ್ಡ್ ಪ್ರೋಸೆಸ್ ನೀವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಹೈಡ್ರೋಮೆಟಲರ್ಜಿ ಮೇಲೆ ಒಂದು ಎಕ್ಸ್ಟ್ರಾಕ್ಷನ್ ಡಿಸ್ಕಸ್ ಮಾಡಿದ್ದಾನೆ. ಅರ್ಥ ಆಯ್ತಾ? ಹೈಡ್ರೋಮೆಟಲರ್ಜಿ. ಈ ಹೈಡ್ರೋಮೆಟಲರ್ಜಿ ಅಂದರೆ ಏನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಕ್ರೂಡ್ ಮೆಟಲ್ ಅಥವಾ ಮೋಲ್ಟನ್ ಮೆಟಲ್ ಫ್ರಮ್ ದೇರ್ aqueous solution of their salts by using suitable reducing agent. By using suitable reducing agent. ಹೈಡ್ರೋಮೆಟಲರ್ಜಿ ಅಂದರೆ ಗೊತ್ತಿರ್ತಾನೆ. ಇದಕ್ಕೆ ಎಕ್ಸಾಂಪಲ್ ಇದು ಎಲೆಕ್ಟ್ರೋಮೆಟಲರ್ಜಿ, ಅಲ್ಯೂಮಿನಿಯಂ. ಹೈಡ್ರೋಮೆಟಲರ್ಜಿ ಎಕ್ಸಾಂಪಲ್ ಗೋಲ್ಡ್ ಆರ್ ಸಿಲ್ವರ್. ಅರ್ಥ ಆಯ್ತಾ? ನಿಮಗೆ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಡಿಸ್ಕಸ್ ಮಾಡಿದ್ದಾನೆ ಬೈ ಯೂಸಿಂಗ್ ಮ್ಯಾಕ್-ಆರ್ಥರ್ ಫಾರೆಸ್ಟ್ ಸೈನೈಡ್ ಪ್ರೋಸೆಸ್ ಅಂತ. ಬೈ ಯೂಸಿಂಗ್ ಮ್ಯಾಕ್-ಆರ್ಥರ್ ಫಾರೆಸ್ಟ್ ಸೈನೈಡ್ ಪ್ರೋಸೆಸ್ ಅಂತ. ಅರ್ಥ ಆಯ್ತಾ? ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.